ಹಲೋ ಫ್ರೆಂಡ್ಸ್, ನಾನು ಇವತ್ತು ರಿಬ್ಬನ್ ಇದು ಸಣ್ಣ ರಿಬ್ಬನ್ ಐತಲ್ಲ, ಇದರಿಂದ ಫ್ಲವರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ನಾವು ಡ್ರೆಸ್ಸಿಗೂ ಸೀರೆಗೂ ಕೂಡ ಮಾಡ್ಕೊಬೋದು. ಇದನ್ನು ಫ್ಲವರ್ ಔಟ್ಲೈನ್ ಮಾಡ್ಕೊಬೋದು. ಈಗ ಸೈಡಿಂದ ತೋರಿಸ್ತಾ ಇದೆ ನೋಡಿ. ಈ ಥರ ಈ ಕಡೆ ಕೆಳಗೊಂದು ನಾಟಕೊಂಡು ಈ ಥರ 5 ಕಂಬ ಹಾಕೋಬೇಕು ರೌಂಡಾಗ. ಇವಾಗ ಅದೇ ಹೂಲಿಂದ ಮತ್ತು ಮೇಲೆ ತಗೋಬೇಕು. ಇವಾಗ ಈ ಕಡೆ ಒಂದು ಕಡೆ ಕೆಳಗೆ ಹೋಗ್ಬೇಕು. ಈ ಕಡೆ ಈ ಕಡೆ ಎಳೆ ಬಿಟ್ಟು ನೆಕ್ಸ್ಟ್ ಎಳೆ ಒಳಗೆ ಹಾಸಿ ತಗೋಬೇಕು. ಈ ಕಡೆ ಎಳೆ ಬಿಟ್ಟು ಇಲ್ಲಿ ಒಳಗೆ ಹಾಸಿ ತಗೋಬೇಕು. ಒಂದು ಕಂಬ ಬಿಟ್ಟು ಮತ್ತು ನೆಕ್ಸ್ಟ್ ಕಂಬ ತಗೋಬೇಕು. ಈ ಕಂಬ ಬಿಟ್ಟು ನೆಕ್ಸ್ಟ್ ಈ ಕಡೆ ಈ ಥರ ಮಾಡಿಕೊಂಡು ಸೀರೆ ಔಟ್ಲೈನ್ ಹಾಕ್ಕೋಬೋದು. ನಿಮ್ಮ ಚೂಡಿದಾರ್ ನೆಕ್ಕಿಗೂ ಅಥವಾ ಬಾರ್ಡರ್ ಹಾಕ್ಕೋಬೋದು. ನೋಡಿ, ಈಗ ಇಲ್ಲಿ ಹಾಕ್ಕೊಂಡಂಥ ಕಂಬಗಳನ್ನು ಎಂಡ್ವರೆಗೂ ಹಾಕ್ಕೋಬೇಕು. ಹಾಕ್ಕೊಂಡು ಲಾಸ್ಟಲ್ಲಿ ಎಲ್ಲಾರ ಒಂದು ಕಡೆ ಕೆಳಗಡೆ ಅಷ್ಟು ಹೋಗ್ಬೇಕು ಕಾಣ್ದ ರೀತಿ. ಈ ಕಂಬದ ಕೆಳಗೆ ಹಾಕ್ಕೊಳಕತ್ತೀನಿ ಈಗ ಹೊರಗಡೆ. ಈ ಕೆಳಗೆ ಜಕ್ಕೊಂಡು ಇಲ್ಲೇ ನೀವು ಗಂಟು ಹಾಕೋಬೇಕು. ಇಲ್ಲೇ ಲಾಸ್ಟಿಗೆ ಇಲ್ಲೊಂದು ಗಂಟು ಹಾಕ್ಬೇಕು. ಹಿಂಗೆ ಎರಡು ಸಲ ಹಾಕೋಬೇಕು. ಇದನ್ನು ಗಂಟು ಹಾಕಿದ ಮೇಲೆ ನೀವು ಫ್ಲವರಿಗೆ
ಸ್ಟೋನಿಂದ ಇಟ್ಕೋಬೋದು ನಡಕ್ಕೆ ಸೆಂಟ್ರಿಗೆ. ಇನ್ನೂ ಸ್ವಲ್ಪ ಲುಕ್ ಜಾಸ್ತಿ ಚೆಂದ ಕಾಣಿಸುತ್ತೆ ಅಂತೇಳಿ ನೀವು ಯಾವ ಥರ ಬೇಕನ್ಸುತ್ತೆ ಆ ಥರ ಹಚ್ಕೋಬೋದು. ಇಲ್ಲಿಂದ ಸಿಲ್ವರ್ ಕಲರ್ ಸಿಗುತ್ತವೆ ಮತ್ತು ಬೀಡ್ಸು ಈ ಥರ ಸಿಂಪಲಾಗಿರ್ತಾವೆ, ಅವನ್ನ ಹಾಕ್ಕೋಬೋದು. ನೀವು ಈ ಥರ ಮುತ್ತು ಇರ್ತಾವಲ್ಲ, ಮುತ್ತೂ ಹಾಕಿ ನೋಡ್ಬೋದು. ನೀವು ಯಾವಾಗ ಥರ ಕಲರ್ ರಿಬ್ಬನ್ ತೊಗೊಂತೀರ ಅದ್ರ ಮೇಲೆ ನಿಮ್ಗೆ ಯಾವ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಇರುತ್ತೆ ಆ ಥರ ಮಾಡ್ಕೋಬೋದು. ಗೋಲ್ಡ್ ಈ ಥರ ಮಾಡಿದ್ರೆ ನೀವು ಡ್ರೆಸ್ ಅಥವಾ ಸೀರೆ ಒಳಗೆ ಸರಿ ಚೆಂದ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ನೋಡೋಕ್ಕೆ ಥ್ಯಾಂಕ್ ಯು.